ನಿಜವಾಗ್ಲೂ ನಿನ್ನ ಮನಸ್ಸಿಗೆ ಖುಷಿ ಸಿಗುತ್ತೆ ಅನ್ನೋದಾದ್ರೆ ನಾನು ಈ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಥ್ಯಾಂಕ್ಸ್ ಎಲ್ಲ ಬೇಕಾಗಿಲ್ಲ. ಆದ್ರೆ ಇನ್ನು ಮುಂದೆ ಯಾವತ್ತೂ ನೀನು ಈ ರೀತಿ ಬ್ಲಾಕ್ ಮೇಲ್ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಇವತ್ತು ನೀನು ಏನು ಮಾಡ್ಕೊಳಕ್ ಹೊರಟಿದ್ಯೋ ಅದನ್ನ ನಾನು ಮಾಡ್ಕೋಬೇಕಾಗತ್ತೆ. ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನಾನು ನಿಮ್ಮ ಜೊತೆ ಇದ್ರೆ ತಾನೆ? ಇರದೆ ಇನ್ನೆಲ್ಗೆ ಹೋಗ್ತೀಯಾ? ಯಾಕೆ ನಿಮಗೆ ಗೊತ್ತಿಲ್ವಾ? ಗಂಡ ಹೆಂಡತಿ ಡಿವೋರ್ಸ್ ತಗೊಂಡಾದ್ಮೇಲೆ ಇಬ್ರು ಒಂದೇ ಮನೆಯಲ್ಲಿರೋ ಹಾಗಿಲ್ಲ. ಅದಕ್ಕೆ ನಾನು ಮನೆ ಬಿಟ್ಟು ಹೋಗ್ತೀನಿ. ಸಮಾಧಾನ. ಅಷ್ಟೊಂದು ದೂರ ಎಲ್ಲ ಯೋಚನೆ ಮಾಡಬೇಡ. ನೀನು ಸೈನ್ ಹಾಕು ಅಂದ ತಕ್ಷಣ ಸುಮ್ಮನೆ ಸೈನ್ ಹಾಕೋದಕ್ಕೆ ನನಗೇನು ತಲೆ ಕೆಟ್ಟಿಲ್ಲ. ಈ ಪೇಪರ್ಸ್ ಮೇಲೆ ನನ್ನ ಸಿಗ್ನೇಚರ್ ಬೇಕೇ ಬೇಕು ಅಂತಂದ್ರೆ ನಂದು ಒಂದು ಕಂಡೀಷನ್ ಇದೆ. ಏನು? ನಾನು ಈ ಪೇಪರ್ಸ್ಗೆ ಸೈನ್ ಹಾಕಿದ ತಕ್ಷಣ ನಿನಗೆ ಡಿವೋರ್ಸ್ ಸಿಕ್ಬಿಡಲ್ಲ. ಈ ಕೇಸು ಕೋರ್ಟ್ಗೆ ಹೋಗುತ್ತೆ. ಅಲ್ಲಿ ನೀನು ನಿನ್ನ ಲಾಯರು ನಾನು ತಪ್ಪು ಮಾಡಿದ್ದೀನಿ ಅಂತ ಪ್ರೂವ್ ಮಾಡಬೇಕು. ಆಗ ನಿನಗೆ ಡಿವೋರ್ಸ್ ಸಿಗುತ್ತೆ. ನೀನು ಬಿಟ್ಟು ಹೋಗಬಹುದು. ಒಂದು ವೇಳೆ ಕೋರ್ಟಲ್ಲಿ ನಂದೇನು ತಪ್ಪಿಲ್ಲ, ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿಕೊಂಡ್ರೆ ನಾನು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಲ್ಲ. ಡಿವೋರ್ಸ್ ಕೊಡೋದಿರ್ಲಿ, ಇನ್ಮೇಲೆ ಯಾವುದೇ ಕಾರಣಕ್ಕೂ ನೀನು ಡಿವೋರ್ಸ್ ಬಗ್ಗೆ ಮಾತಾಡೋ ಹಾಗೂ ಇಲ್ಲ. ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು. ಇರ್ತೀನಿ ಅಂತ ಮಾತು ಕೊಡು. ಮಾತು ಕೊಡು. ಏನು ಯೋಚನೆ ಮಾಡ್ತಿದ್ಯಾ? ನಾನು ಯಾಕೆ ಮಾತು ಕೊಡ್ಬೇಕು? ನಾನು ಕೊಡಲ್ಲ. ನೀನೆಲ್ಲ ಬಿಟ್ಟು ಹೋಗ್ತಿರೋದು ನನಗೆ ಇನ್ನೊಬ್ಬರ ಜೊತೆ ಸಂಬಂಧ ಇದೆ ಅನ್ನೋದಕ್ಕೆ ತಾನೆ. ಅದು ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಲ್ಲ, ಆಗ ನೀನು ಡಿವೋರ್ಸ್ನ ವಾಪಸ್ ತಗೊಳ್ಳೇಬೇಕು. ಏನು ಯೋಚನೆ ಮಾಡ್ತಿದ್ಯಾ? ಮಾತು ಕೊಡು. ಎಲ್ಲನೂ ಹಠ ಮಾಡಿ ಸಾಧಿಸ್ಬೋದು ಅಂತ ಅನ್ಕೋಬೇಡ. ನನಗೂ ನಿನ್ನಷ್ಟೇ ಹಠ ಇದೆ. ಈಗ ನೀನು ಮಾತು ಕೊಡ್ಲಿಲ್ಲ ಅಂದ್ರೆ ನಾನು ಇದಕ್ಕೆ ಸೈನ್ ಹಾಕಲ್ಲ. ಸರಿ ಸರ್, ಕೋರ್ಟಲ್ಲಿ ನಿಮ್ದೇನು ತಪ್ಪಿಲ್ಲ ಅಂತ ನೀವು ಪ್ರೂವ್ ಮಾಡ್ಕೊಂಡ್ರೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ಜೀವನ ಪೂರ್ತಿ ನಿಮ್ಮ ಜೊತೆಲೇ ಇರ್ತೀನಿ. ಇದು ಸೇವಂತಿ ಕೊಡ್ತಾ ಇರೋ ಮಾತು. ಥ್ಯಾಂಕ್ ಯು ಸೇವಂತಿ. ಆದ್ರೆ ನೀವು ಸೋಲ್ಬೇಕು ಅಂತಾನೆ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಯಾಕೆ? ಯಾಕೆ ಅಂದ್ರೆ ನೀವು ಚೆನ್ನಾಗಿರ್ಬೇಕು, ನಿಮಗೆ ಇನ್ನೊಂದು ಮದುವೆ ಆಗ್ಬೇಕು. ಓ, ನಾನು ತಪ್ಪು ಮಾಡಿರ್ತೀನಿ ಅಂತ ಗ್ಯಾರಂಟಿ ನಿನಗೆ?
ಸರಿ, ಹಾಗೆ ಅನ್ಕೋ. ನೀನ್ ಯಾವಾಗ್ಲೂ ದೇವ್ರು ದೇವ್ರು ಅಂತಿರ್ತೀಯಲ್ಲ, ಆ ದೇವ್ರು ಇರೋದೇ ನಿಜ ಆಗಿದ್ರೆ ನಾನೇನು ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ಕೋತೀನಿ. ನಿನ್ನ ಉಳಿಸ್ಕೋತೀನಿ. ಇದೇನಿದು? ಮೀರಾ ಇಷ್ಟೊಂದ್ಸಲ ಕಾಲ್ ಮಾಡಿದಾಳಲ್ಲ. ಏನಂಟಿ ನೀವು? ಹಲೋ, ನಾನೇನ್ ಟಿಶ್ಯೂ ಪೇಪರ್ ಅನ್ಕೊಂಡಿದ್ದೀರಾ? ನಿಮಗ್ ಬೇಕಾದಾಗ ಯೂಸ್ ಮಾಡಿ ಬಿಸಾಡೋದಕ್ಕೆ? ಯಾಕೆ ಏನೇನೋ ಮಾತಾಡ್ತಿದ್ಯಾ ಮೀರಾ? ಏನೋ ಬಿಸಿ ಇದೆ, ಅದಕ್ಕೆ ಫೋನ್ ಪಿಕ್ ಮಾಡಕ್ ಆಗ್ಲಿಲ್ಲ ಅಷ್ಟೇ ತಾನೇ? ಅಷ್ಟೇ ಅಂತ ಎಷ್ಟು ಈಸಿಯಾಗಿ ಹೇಳ್ತೀರಾ ಆಂಟಿ? ನಿಮ್ ಮಗ ನನ್ಗೆ ಅವಮಾನ ಮಾಡ್ದ, ನಿಮ್ಗದ್ ಕಾಣಿಸ್ತಿಲ್ವಾ? ಕಾಣಿಸ್ತು, ನನ್ಗೂ ಗೊತ್ತಾಯ್ತು. ಆದ್ರೆ ನಾನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನಿಮ್ ಮಗನ ಕರ್ಕೊಂಡ್ಬಂದು ನಾ ಹತ್ರ ಸಾರಿ ಕೇಳಿಸ್ಬೇಕಿತ್ತು. ಮೀರಾ, ಇಲ್ಲಿ ತಲೆನೇ ಹೋಗ್ತಿದೆ. ನೀನ್ ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡದ್ ಮಾಡ್ಕೊಂಡು ಅವನ ಹತ್ರ ಸಾರಿ ಕೇಳು ಅಂತ ಹೋದ್ರೆ ಅವ್ನ್ ನಿನ್ನ ಮನೆಯಿಂದ ಓಡಿಸ್ತಾನಷ್ಟೇ. ಅದ್ ಹೇಗೆ ಓಡಿಸ್ಬಿಡ್ತಾರ ಆಂಟಿ? ಪಬ್ಲಿಕ್ ಅಲ್ಲಿ ನನ್ ಫೋಟೋ ಎಲ್ಲ ಲೀಕ್ ಆಗಿ ನನ್ ಮರ್ಯಾದೆ ಹೋಗ್ತಾ ಇದೆ. ನಾನ್ ತಗೊಂಡಿರೋದು ಎಷ್ಟು ದೊಡ್ಡ ರಿಸ್ಕ್ ಅಂತ ನಿಮಗ್ ಗೆಸ್ ಆದ್ರೂ ಇದೆಯಾ? ಅದಕ್ಕೆ ತಾನೇ ನಿನ್ ಮದ್ವೆನ ನನ್ ಮಗನ್ ಜೊತೆ ಮಾಡಿಸ್ತಾ ಇರೋದು. ಹೆಂಡತಿ ಸೀರೆನೆ ಕೊಡದೆ ಇದ್ದೋನು ಅವ್ಳ ಸ್ಥಾನ ನನಗೆ ಕೊಡ್ತಾನ? ಅವ್ರಿಗಂತೂ ನನಗ್ ಸಾರಿ ಕೇಳ್ಬೇಕನ್ನೋ ಮನ್ಸೇ ಇಲ್ಲ. ಮೀರಾ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯಾ? ಅದಕ್ ನಾನಿಲ್ವಾ? ನಿಮ್ ಮಗನ್ ಕೈಲಿ ಒಂದ್ ಸಾರಿ ಕೇಳಿಸ್ತಾ ಇದ್ದವ್ರು ನಿಜವಾಗ್ಲೂ ನೀವು ನನ್ಗೆ ಮದ್ವೆ ಮಾಡಿಸ್ತೀರಾ? ಮೀರಾ, ನಾನ್ ಇವನ ಹತ್ರ ನಿನಗ್ ಸಾರಿ ಕೇಳಿಸ್ಬೇಕು ಅಂತಾನೆ ಇದ್ದೆ. ಆದ್ರೆ ಸೇವಂತಿ ಅಷ್ಟ್ರಲ್ಲಿ ನಿದ್ದೆ ಮಾತ್ರ ತಗೊಂಡು. ವಾಟ್? ಹ್ಞೂ ಮೀರಾ,